ಅದು ಹೋಯ್ತದ ಹೊಸದಿಂದ ಫಸ್ಟ್ ಸ್ನೇಹಿತರೆ, ಇದು ಅಜ್ಜಿ ಆಲ್ಮರ ಅಂತ ಹುಣಸನಹಳ್ಳಿ ಕಡೆಯಿಂದ ಸುಸ್ತಾಗಿ ಯಾವುದೋ ಒಂದು ಅಜ್ಜಿ ನಡ್ಕೊಬಂದು ಇಲ್ಲಿ ಕುತ್ಕೊಂಡು ಆ ಅಜ್ಜಿ ಇದನ್ನ ಆ ಅಜ್ಜಿ ಹೆಸರಿಗೆ ಇದನ್ನ ಅಜ್ಜಿ ಆಲ್ಮರ ಅಂತ ಅಂದ್ಬಿಟ್ಟು ನಮ್ಮ ಉಡುಬ್ರಾಣೆ ಊರಿನ ಗ್ರಾಮದವರೆಲ್ಲ ಕರೀತಾರೆ. ಇಲ್ಲಿ ಏನೇ ಮಳೆ ಕೊರತೆ ಆದರೆ ಇಲ್ಲಿ ಬಂದು ಮಳೆರಾಯನ ಕರೆಸಿ ಇಲ್ಲಿ ಮಲದೇವನ ಮಾಡಿ ಇಲ್ಲಿ ಗಂಜಿ ಎಲ್ಲ ಬುಟ್ಟಿ ಮಾಡ್ತಾಯಿದ್ರು ನಾವು ಚಿಕ್ಕ ಹುಡುಗರಿದ್ದಾಗ. ಇದು ಒಂದು ಪವಿತ್ರವಾದಂಥ ಒಂದು ಸ್ಥಳ. ಮತ್ತೆ ಇಲ್ಲಿ ಬಂದು ಪೂಜೆ ಮಾಡಿ ಮಳೆ ಕೇಳಿ ಸಾಯಂಕಾಲವೇ ಮಳೆ ಬಂದ್ಬಿಡೋದು ಅಂತ ಶಕ್ತಿಯುತವಾದ ಪ್ರದೇಶವಾದ್ದರಿಂದ ನಾವು ಈ ಅಜ್ಜೆ ಆಲ್ಮರ್ ತಕ್ಕ ಬಂದು ಇವತ್ತು ಇಲ್ಲಿ ವಿಶ್ರಾಂತಿಯನ್ನು ಪಡೆದು ಒಂದು ಗಳಿಗೆ ನಮ್ಮೂರು ಈ ಏರಿಯಾದಲ್ಲೆಲ್ಲ ಮಳೆ ಆಗಲಿ ಅಂತ ಕೇಳ್ಕೊಳ್ತಾ ನಾವು ಇಲ್ಲಿ ಒಂದು 10 ನಿಮಿಷ ಇಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀವಿ ಅಂತೇಳಿ ನಿಮ್ಮೆಲ್ಲರಿಗೂ ತಿಳಿಸ್ತೀವಿ. ಸ್ನೇಹಿತರೆ ಎಲ್ಲರೂ ನಮಸ್ಕಾರ. ನಮ್ಮೂರು ಗ್ರಾಮ ಬಂದು ಉಡುಬ್ರಾಣೆ ಅಂತ ತಮಿಳುನಾಡು ಗಡಿ ಭಾಗದಲ್ಲಿ ಹಾಗೂ ಕರ್ನಾಟಕ ಗಡಿ ಭಾಗಕ್ಕೆ ಸಂಬಂಧಪಟ್ಟಂಗೆ ಇಲ್ಲಿ ನಮ್ಮೂರಲ್ಲೇ ಹಲ್ಲೆ ಆಗಿರುತ್ತದ್ದು. ನಮ್ಮದೇ ಬಾರ್ಡ್ರು, ಆದರೆ ನಮಗೆ ತಮಿಳುನಾಡು ಗಡಿ ಭಾಗ ಸೇರಿಸ್ಬಿಟ್ಟಿದ್ದಾರೆ. ಈ ಮುಖಾಂತರ ಈ ಅಜ್ಜಿ ಆಲದ ಮರಕ್ಕೆ ಅಜ್ಜಿ ಆಲ್ಮರದಂತ ಹೆಸರು. ಸಾವಿರಾರು ವರ್ಷ ಇತಿಹಾಸ ಇದೆ ನಮ್ಮೂರಲ್ಲಿ. ಈ ಸಾವಿರಾರು ವರ್ಷ ಇತಿಹಾಸ ಇದೆ. ಅದರಲ್ಲಿ ಇಲ್ಲಿ ಮಲೆದೇವ ಅಂತ ಒಂದು ದೇವಸ್ಥಾನ ಕೂಡ ಇಲ್ಲಿ ಇದೆ. ಆಗಿಂದ ಪೂರ್ವಿಕರ ಕಾಲದಿಂದ ನಮ್ಮೂರಲ್ಲಿ, ನಮ್ಮ ಹಳ್ಳಿಲಿ ಇಲ್ಲೇ ಮಳೆ ಬರದೆ ಹೋದ್ರೂ ನಮ್ಮೂರಲ್ಲಿ ಮಲದೇವ ಅಂತ ಮಾಡಿ ಊರೆಲ್ಲ ದೇವರು ಉತ್ಸವ ಮಾಡಿ ಮಣ್ಣಿನ ಗೊಂಬೆ ಮಾಡಿ ಹುಡುಗನಿಗೆ ರಾಗಿ ಅಂಬ್ಲಿ ಅವರೆಕಾಳು ಬೆಲ್ದವರೆ ಮಾಡಿ ಇಲ್ಲಿ ರಾತ್ರಿನಾಗ ಬಂದು ಪೂಜೆ ಮಾಡಿ ಊರವರೆಲ್ಲ ದೇವ್ರ ಪೂಜೆ ಮಾಡಿ ದೇವ್ರು ಕೇಳೋಂಥದ್ದು ಪದ್ಧತಿ ಇಲ್ಲಿತ್ತು. ಅದೇ ಥರ ಯಥಾಶಕ್ತಿ ದೇವರ ಕೃಪೆಯಿಂದ ಇಲ್ಲಿ ಪೂಜೆ ಮಾಡಿದಾಗೆಲ್ಲ ಮಳೆ ಬರ್ತಿತ್ತು. ಅದೇ ರೀತಿ ನಾವು ಎಲ್ಲ ಈಗಿನ ಏಜ್ ಹುಡುಗರೆಲ್ಲ ಬೆಂಗಳೂರಲ್ಲಿ ಇರೋದ್ರಿಂದ ಇವತ್ತು ನಾವು ನಮ್ಮ ಫ್ರೆಂಡ್ರು ಸ್ನೇಹಿತರೆಲ್ಲ ಊರಿಗೆ ಬಂದಿದ್ದೋ. ಅದ್ರಿಗೆ ಹಾಗೆ ನಮ್ಮನ್ನ ಹಿರಿಯರಾದ ಗೌಡ್ರು ನಂಜುಂಡಪ್ಪನವ್ರನ್ನ ಜೊತೆಯಲ್ಲಿ ಕರ್ಕೊಂಡು ಬಂದು ಇವತ್ತು ನಮ್ಮ ಈ ಅಜ್ಜಿ ಆಲ್ಮರದ ಹತ್ರ ಬಂದಿದ್ದೀವಿ. ಇದು ಕರ್ನಾಟಕ ಭಾಗದಿಂದ ಬರ್ತಕ್ಕಂಥ ಕಾಲ್ದಾರಿ. ಇದು ನಮ್ಮೂರಿಗೆ ಲಕ್ಷಾಂತರ ಜನ ಇಲ್ಲಿ ಹಳ್ಳಿಗಳಿಗೆ ಆಗ ರೋಡು ವೆಹಿಕಲ್ಸ್ ಫೆಸಿಲಿಟಿ ಇಲ್ದಿದ್ದಾಗ ಇಲ್ಲಿಂದ 7-8ರಿಂದ 10-15 ಹಳ್ಳಿ ಇದೆ. 2 ಪಂಚಾಯಿತಿ ಇದೆ. 2 ಪಂಚಾಯಿತಿ ಅಂದರೆ ಒಂದು 10,000 ಮನೆ ಇದೆ. 10,000 ಮನೆ ಅಂತ ಜನ ಪೂರ ನಮ್ಮೂರ ಮೇಲೆ ಇಲ್ಲೇ ನಡ್ಕೊಂಡು ಹೋಗ್ತಿದ್ರು ಈ ಗಡಿ ಭಾಗದಲ್ಲಿ. ಆದ್ರೂ ಕರ್ನಾಟಕ ತಮಿಳುನಾಡು ಗಡಿ ಭಾಗ ಆದ್ದರಿಂದ ಇಲ್ಲಿ ಯಾರು ರೋಡು ನಮಗೆ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ. ಇವಾಗ ಮಾಡಿಕೊಟ್ಟಿದ್ದಾರೆ. ಇವಾಗ ಅಂದರೆ ನಮಗೆ ತಮಿಳುನಾಡು ಕಡೆಯಿಂದ ಆ ಕಡೆ ನಮ್ಗೆ ಹುಣಸನಹಳ್ಳಿ ಕರ್ನಾಟಕದಿಂದ ನಮ್ಮೂರಿಗೆ ಬರ್ಬೇಕಂದ್ರೆ 15 ಕಿಲೋಮೀಟ್ರ್ ಸುತ್ಕೊಂಡು ಬರಬೇಕು. ಇಲ್ಲಿಂದ ಇಲ್ಲಿ ಹೋದ್ರೆ 2 ಕಿಲೋಮೀಟ್ರ್ ನಮಗೆ ಕರ್ನಾಟಕ ಹುಣಸನಹಳ್ಳಿಗೆ ಬಾರ್ಡ್ರು. ಆದರೂ ನಮಗೆ ಯಾರು ಇನ್ನೂ ಸ್ಪಂದಿಸ್ತಾ ಇಲ್ಲ. ಎಲ್ಲ ರೀತಿ ಸರ್ಕಾರ ಸಹಕಾರದಿಂದ ಎಲ್ಲಾನು ಮಾಡಿದ್ದೀವಿ. ಇನ್ನು 1 ಕಿಲೋಮೀಟ್ರ್ ಇಲ್ಲಿ ಫಾರೆಸ್ಟ್ ಆಲ್ರೆಡಿ ಬಂದ್ಬಿಟ್ಟಿದೆ. ಕಾಡಲ್ಲಿ 1 ಕಿಲೋಮೀಟ್ರ್ ನಮಗೆ ರೋಡ್ ಬೇಕು. ಈ ವ್ಯವಸ್ಥೆಯಿಂದ ಇನ್ನೂ ಏನು ನಮಗೆ ದಾರಿ ಆಯ್ತಾ ಇಲ್ಲ. ಹಾಗೆ ಎಲ್ಲಿ